ನಿಧಾನಕ್ಕೆ ಮಾತಾಡಿ ಕೇಳಿಸ್ತೈತಿ ನಮ್ಮ ಹೋಗ್ತೀವಲ್ಲ ಸ್ವಾಮಿ. ಪ್ರದೀಪ್ ಈಶ್ವರ್ ಸರ್, ನೀವ್ ಹೇಳಿದಾಗೆ ಎಲ್ಲರೂ ಲಕ್ಷ ಕೋಟಿ ಸಂಪಾದನೆ ಮಾಡ್ತೀರಲ್ವಾ ಸರ್? ಎಲ್ಲರೂ ಶಿಕ್ಷಣ ಅಂತೀರಲ್ವಾ ಸರ್? ನಾವೇನೋ ರೈತರಾಗಬೇಕು ಅನ್ಕೊಂಡಿದೀವಿ. ನಾವು ಬೆಳೀತೀವಿ ಇದ್ರೆ ಬರೀ ಶಿಕ್ಷಣ ಹೋದ್ರೆ ಊಟ ಯಾಕೆ ಮಾಡ್ತಾರೆ ಸರ್? MSc AG ಮಾಡಿ ಆ ಆಧುನಿಕ ತಂತ್ರಜ್ಞಾನನ ಅಗ್ರಿಕಲ್ಚರ್ ಅಪ್ಲೈ ಮಾಡಿದ್ರೆ ಪಕ್ಕದ ರೈತ 1 ಎಕರೆ ತೆಗೆಯೋಗಳನ್ನ ನಿನ್ನ ಎಕರೆಯಲ್ಲಿ ಡಬಲ್ ತೆಗಿಬಹುದು, ಡಬಲ್ ಸಂಪಾದಿಸ್ತೀರ. ಇಲ್ಲ ನೀವು ಅಂದಂಗೆ ನಾನ್ ನಿಮ್ಮನ್ನ ಒಳ್ಳೆ ರೈತರನ್ನ ಮಾಡ್ತೀನಿ. ಈಗ ಎಲ್ರು ಹೇಳ್ತಾರೆ ಇಸ್ರೇಲ್ ಮಾದರಿ ಅದು ಇದು ಅಂತ, ಬಟ್ ನಾವ್ ಹೆಂಗ್ ಹೇಳ್ಬೇಕು ಅಂದ್ರೆ 10 ವರ್ಷ ಆದ್ಮೇಲೆ ಇದು ಚಿಕ್ಕಬಳ್ಳಾಪುರ ಮಾದರಿ ಅಂತ, ಚಿಕ್ಕಬಳ್ಳಾಪುರ ಮಾಡಲ್ ಅಂತ ಹಂಗ ಹೇಳೋಣ. ಒಳ್ಳೇದಾಗ್ಲಿ. ನೀವೇನು ಮೋಟಿವೇಶನ್ ಕೊಟ್ಟು ಎಲ್ಲಾರನ್ನೂ ಕರ್ಕೊಂಡು ಹೊರಟೋಗ್ತೀರಾ? ಇಲ್ಲಿ ಬೆಳೆಯಲಿಕ್ಕೆ ರೈತರೇ ಇರೋದು. ಇಲ್ಲ ಅವ್ರನ್ನು ಮೋಟಿವೇಟ್ ಮಾಡ್ತೀನಿ ಮುಂದಿನ ತಿಂಗಳಿಂದ. ಯಾಕೋ ಭಯ? ಅಳ್ಬೇಡ್ವೋ, ಹೆದರ್ಕೋಬೇಡ್ವೋ, ಲವ್ ಇಸ್ ಮ್ಯಾಜಿಕ್. ಅದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದು ಹೆಂಗೆ? ಪ್ರೀತಿ ಅಂದ್ರೆ ಅದೊಂಥರ ವ್ಯಾಲ್ಯೂ ಇದೆ ಅದಕ್ಕೆ. ಒಂದು ಪ್ರೀತಿ ಮ್ಯಾಜಿಕ್ ಅಂತಾರಲ್ಲ, ಅದು ಒಂದ್ಸರಿ ಆದಾಗ ಒಂಥರ ಇರೋದು, ಹೋಗ್ತಾ ಹೋಗ್ತಾ ಬೋರ್ ಆಗ್ಬಿಡೋದು. 190 ಹಾಕೋ. ಸೊ ಏನೇ ಕಷ್ಟ ಬರ್ಲಿ ಸುಖ ಇರ್ಲಿ ಏನೇ ಇದ್ರು ಒಂದ್ ಪ್ರೀತಿ ಆದ್ಮೇಲೆ ಆ ಕನ್ಸಿಸ್ಟೆನ್ಸಿ ಇರ್ಬೇಕು. ಏನೇ ಆದ್ರೂ ಅವ್ರ ಜೊತೆಲಿ ನಿಭಾಯಿಸ್ಕೊಂಡು ಹೋಗೋ ಅಂತದ್ದೇ ಪ್ರೀತಿ. ನಾವೇನ್ ಮಾಡ್ಬೇಕು ಸರ್? ಚಟ್ಕ ಹೊಡ್ಸ್ ಹೋಗಿ. ಮಾನ್ಯ ಅಧ್ಯಕ್ಷರೇ, ಕಳೆದ ಸರ್ಕಾರದಲ್ಲಿ ಸಚಿವರಾಗಿದ್ದವರು ಇದೇ ಪ್ರಶ್ನೆ ಕೇಳೋದು ಬೇಡ, ಉತ್ತರ ಬೇಡ. ನಿಮ್ದು ವಾಟ್ ಇಸ್ ಎ ಪ್ರಾಬ್ಲಮ್ ಏನು ಪ್ರಶ್ನೆ ಅಷ್ಟು ಮಾತ್ರ ಕೇಳಿ, ಏನ್ ವಿಷಯ ಹೇಳ್ಬೇಡಿ. ಅದು ನೀವು ಗವರ್ನರ್ ಚರ್ಚೆ ಮತ್ತೆ ಇದರಲ್ಲಿ ಮಾತಾಡಿ. ಈಗ ನಿಮ್ಗೆ ಅಲ್ಲಿ ಆಸ್ಪತ್ರೆಗೆ ಪರ್ಮಿಷನ್ ಕೊಡಬೇಕು, ಸತ್ಯಸಾಯಿ ಸಂಸ್ಥೆಗೆ ಪರ್ಮಿಷನ್ ಕೊಡಬೇಕು ಅಷ್ಟೇ. ಅದು ಓಕೆ ಆಯ್ತು, ಅವ್ರು ಹೇಳಿದಾರ ಶ್ಯಾಮಪ್ರಕಾಶ್. ಮಾನ್ಯ ಅಧ್ಯಕ್ಷರೇ, ಹಳೆ ಮಾಜಿ ಸಚಿವರು ಸತ್ಯಸಾಯಿ ಕುಡಿಯೋ ನೀರನ್ನ ನಿಲ್ಲಿಸಿದ್ರು. ಪ್ರದೀಪ್ ಅವರು ಕೂತ್ಕೊಳ್ಳಿ. ನಿಮ್ಗೆ ಏನ್ ಅರ್ಧ ಗಂಟೆ ಇನ್ನೊಬ್ಬನ ಕೊಟ್ಬಿಟ್ಟು ನನ್ಗೆ ಹೋಗಿತಾವ್ರೆ ಎಲ್ಲಾರು. ಇವನೊಬ್ಬ ಬಂದು ಕೊಟ್ಕೊಂಡ್ಬಿಟ್ಟ. ಎಷ್ಟೊತ್ತ ದೇವ ರೆಡಿ ಮಾಡೋದು? ಅದೇ ಕರ್ಕೊಂಬ ಹೇಳ್ರಿ. ಹುಡುಗಿ ದೇವ ಇದ್ದಂಗೋಳೆ. ದೀಪ ಜ್ಞಾನದ ಸಂಕೇತ. ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು. ದೀಪ ಜ್ಞಾನದ ಸಂಕೇತ. ಗೊತ್ತಾಯ್ತು ಬಿಡಪ್ಪ. ದೀಪ ಹಚ್ಚಿ ದೀಪಾವಳಿ ಆಚರಿಸಿ ಪಟಾಕಿನ ದೂರ ಇಡಿ. 3 ದಿನದಿಂದ ನಾನು ಹೇಳಿದ್ದ ನನಗೆ ವಾಪಸ್ ಹೇಳ್ತೀರಾ ನೀವು? ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ओ भाई मारो मुझे. ಇಡೀ ಕರ್ನಾಟಕದ ಜನತೆಗೆ ಒಂದು ಆಸೆ ಇದೆ ಸರ್. ವಾಟಾಳ್ ನಾಗರಾಜ್ ಅವರನ್ನ ಕನ್ನಡಕ ಇಲ್ಲದೆ ಟೋಪಿ ಇಲ್ಲದೆ ನೋಡ್ಬೇಕು, ಹೇಗ್ ಕಾಣ್ತಾರೆ ಅಂತ. ಅಯ್ಯೋ ಕತಿಯೇ, ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ. ಅವರು ತೋರಿಸ್ಬೇಕಾದ್ರೆ ನಾನು ಭಾರಿ ಪ್ರಚಾರ ಮಾಡಿ ವಿಧಾನಸೌಧ ಮುಂದೆ ಈ ಕಡೆ ಜೋರಾಗಿದೆ, ತಾವೆಲ್ಲ ಬಂದ್ಬಿಡಿ, ಎಲ್ಲ ಸೇರಿ ನಿಮಗೆ ಟೋಪಿ ತೆಗಿತೀವಿ ಅಂತ ಹೇಳ್ಬೇಕು. ಅಷ್ಟೊತ್ತಿಗಾಗಲೇ ಹುಬ್ಬಳ್ಳಿಯವನೊಬ್ಬ ನಿಮ್ ಕನ್ನಡಕ ತೆಗೀರಿ ಅಂತ ಹೇಳ್ತಾನೆ. ಆವಾಗ ಕನ್ನಡಕ ತೆಗಿಯಕ್ಕೆ ಒಂದ್ ದಿವ್ಸ ಇಟ್ಕೋಬೇಕು. ಆಮೇಲೆ ತಿರಿಯಕ್ಕೆ ಹೋಗಿ ನಿಮ್ನ ಹಂಗೆ ಬರ್ಬೈಲ್ ನೋಡ್ಬೇಕು ಹೆಂಗೆ ಅಂತಂದ್ರೆ ನನ್ ಗತಿ. ವಾಟಾಳ್ ನಾಗರಾಜ್ ಅಂದ್ರೆ ಬಹಳ ಪ್ರೀತಿ. ಅಷ್ಟೊಂದು ಬೈಕೆಗಳಿಲ್ಲ ಸರ್, ಬಹಳ ಪ್ರೀತಿ. ನಿಮ್ಮನ್ನ ನಾವು ಈ ಶ್ರವಣ ಬೆಳಗೊಳದಲ್ಲಿ ಭಗವಂತನ ನೋಡಿದ್ದೇವೆ, ನಿಮ್ಮನ್ನ ನಾವು ನೋಡ್ಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ ಅಂತ ಅಂದ್ರೆ ನಮ್ಮ ಪರಿಸ್ಥಿತಿ.
ಎಕ್ಸ್ ಬಿಟ್ಟೋದ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಂಬೇಡಿ. ನಿಂಗ್ ತಲೆನೇ ಇಲ್ವಲ್ಲ, ತಲೆ ಬಗ್ಗೆ ಯಾಕೆ ಮಾತಾಡ್ತಿದೀಯಾ? ಬೆಲೆ ಇಲ್ದಿರೋ ವಸ್ತುನ ದಾನ ಮಾಡಿ. ಡೈರೆಕ್ಟ್ ಆಗಿ ಹೇಳು, ಪಪ್ಪಮ್ಮ ನನ್ ಲೈಫ್ ನ ದೆಂಗ್ ಓದ್ಲು ಅಂತ. ಯಾರಪ್ಪ ಅದು ಮುಖ ತೋರಿಸೋ ಒಂಚೂರು? ನೀನೇನಾ ಬದ್ಮಾಶ್? ಯಾಕೆ ಈ ತರ ಆಗಿದ್ಯಾ ಬ್ರೋ? ಬೇಬಿಮ್ಮ, ಪಪ್ಪುಮ್ಮ, ಚಿನ್ನಿಮ್ಮ ಎಲ್ಲಮ್ಮ ನನ್ನ ಬಿಟ್ಟೋಗಿದ್ರು ಬ್ರೋ. ಹೊಸದಾಗಿ ದೆಂಗುಮ್ಮ ಬಂದಿದ್ದಾಳೆ, ಅವಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಳ. ಪಪ್ಪುಮ್ಮಗೂ ಇದೇ ತರ ಹೇಳಿದ್ದೆ. ಪಪ್ಪುಮ್ಮ ಹೋಗಿಲ್ವಾ ಇವಾಗ? ಇನ್ನೊಬ್ಬನ ಜೊತೆ ಪಪ್ಪಿ ಕೊಡ್ತಾ? ಇನ್ನೊಂದ್ 5 ದಿನ ತಡಿ, ಇವಳು ದೆಂಗುಮ್ಮ ದೆಂಗ್ ಹೋಗ್ತಾಳೆ. ಸೊ ಗೈಸ್, ಮಂಜನ್ ರೀಲ್ಸ್ ನೋಡಿ ನೀವೇನ್ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ದುಡ್ಡು ಮತ್ತೆ ಫೇಮ್ ಇದ್ರೆ ಮಾತ್ರ ಹುಡುಗಿರ್ ನಿಮ್ ಜೊತೆ ಇರ್ತಾರೆ. 90% ಹುಡುಗಿರ್ ಅದೇ ತರ ಇರ್ತಾರೆ. ದುಡ್ಡು ಫೇಮ್ ಇರಲ್ಲಪ್ಪ ಅಂತಂದ್ರೆ ಬೇಬಿಮ್ಮ, ಪಪ್ಪುಮ್ಮ, ದೆಂಗುಮ್ಮ ಯಾರೇ ಇರಲ್ಲ, ಎಲ್ಲಾ ಸೇರಿ ನಿಮ್ ಚಟ್ಟ ಕಟ್ಟೋದ್ ಫಿಕ್ಸ್ ಮಾ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇನ್ಯಾರೋ ಕೆಲವರು ಕೇಳಿದ್ರು, ಒಬ್ರು 2 ಅಟೆಂಪ್ಟ್ ಬರ್ದಿದ್ದು ಮೆಡಿಕಲ್ ಎಂಟ್ರೆನ್ಸ್, ನನ್ನ ಹತ್ರ ಬಂದು, ಸರ್ ನಾನು ಊರಲ್ಲಿ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದೀನಿ, MBBS ಓದ್ತಾ ಇದ್ದೀನಿ ಅಂತ, 2 ಅಟೆಂಪ್ಟ್ ಆಗಲಿಲ್ಲ, ನಾನು ಸತ್ತೋಗ್ತೀನಿ ಅಂತ. ನಾನು ಹೇಳಿದೆ, ಸತ್ತೋಗ್ಬೇಡ, ಮತ್ತೆ ಹುಟ್ಟಿದ್ರೆ LKG ಇಂದ ಹಾಕ್ತಾರೆ, ಬೇಡ, ಮತ್ತೆ LKG ಇಂದ ಹಾಕಿದ್ರೆ ಇಲ್ಲ, ಅದು ಬೇರೆ ಇವಾಗ CBSE ICSE ಬೇರೆ ಬರ್ತಿದೆ, ಅದಕ್ಕೆ ಸಾಯ್ಬೇಡ್ರು, ಇನ್ನೊಂದು ಅಟೆಂಪ್ಟ್ ಓದಿ. ಅಮ್ಮ, ಏನ್ ದಿವ್ಯಾ? ಅಮ್ಮ, ನನಗ್ ಬದುಕ್ಬೇಕು ಅನ್ಸ್ತಿದೆ ಅಮ್ಮ. ನಾನ್ ಸಾಯ್ಬಾರ್ದು. ಯಾಕೇನಾಯ್ತು? ನಾನ್ ವಿಷ ತಗೊಂಡ್ಬಿಟ್ಟಿದ್ದೀನಮ್ಮ. ಇವತ್ತು ಸ್ವತಂತ್ರವಾದ ಸರ್ಕಾರ ನಿಮಗೆ ಹೆಣ್ಣು ಮಕ್ಕಳ ಕಣ್ಣೀರೇನಿದೆ, ಆ ರೈತರನ್ನ ಉಳಿಸಬೇಕು ಅನ್ನೋದು ನಿಮಗೆ ನಿಮ್ಮಲ್ಲಿ ಬದ್ಧತೆ ಇದ್ರೆ ತೆಗೆದುಕೊಳ್ಳಿ ನಿಮ್ಮ ನಿರ್ಧಾರ. ನಿಮ್ಮ ಜಯಚಂದ್ರ ಅವರು ಕಳೆದ 2 ತಿಂಗಳಲ್ಲಿ ಸುಮಾರು 4-5 ಬಾರಿ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಿದ್ದಾರೆ, ಮಾಧ್ಯಮದಲ್ಲಿ ಹೇಳಿದ್ದಾರೆ. ಆ ಕಂಪನಿಯ ಮಾಲೀಕರ ಅಕ್ರಮ ಏನಿದೆ ಅದೆಲ್ಲವನ್ನ ಇವತ್ತು ಹೊರಗಿಟ್ಟು ದೀಪ ಹಚ್ತಾ ಇದೆ. ದೀಪ ಬಂತು. ಮಾಜಿ ಸಿದ್ದರಾಮಯ್ಯ ಸಾರಿಗೆ ಕಾಪಿನಾಡು ಚಂದು ಮಾಡುತ್ತಿರುವ ನಮಸ್ಕಾರಗಳು. ಸರ್, ನಿಮಗೆ ಹ್ಯಾಪಿ ಬರ್ತ್ಡೇ. ದೇವರು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ನೀವು ಯಾಕಂತ ಹೇಳಕ್ಕೆ ಇಷ್ಟಪಡೋದಂದ್ರೆ, ನಾವು ಸೊಸೈಟಿಯಲ್ಲೇ ಅಕ್ಕಿ ತಿಂತಿದ್ದೀವಲ್ಲ, ಅದಕ್ಕೆಲ್ಲ ನೀವೆಲ್ಲ ಕಾರಣರಾಗಿರ್ತೀರ. ಮಕ್ಕಳಿಗೆ ಬಿಸಿ ಊಟ, ಹಾಲು ಎಲ್ಲ ನೀವು ಕೊಟ್ಟಿದ್ದೀರಾ. ನಿಮಗೆ ನನ್ನ ವಂದನೆಗಳು ಸರ್. ಹ್ಯಾಪಿ ಬರ್ತ್ಡೇ ಸಿದ್ದರಾಮಯ್ಯ ಸಾರು. ಸಿದ್ದರಾಮಯ್ಯ ಸಾರು, ಸಿದ್ದರಾಮಯ್ಯ ಸಾರು, ಮಾಜಿ ಸಿದ್ದರಾಮಯ್ಯ ಸಾರ್ದು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ, ನಿಮಗೆ ವಂದನೆ. ಕಾಪಿನಾಡು ಚಂದು ಮಾಡೋ ಅಭಿನಂದನೆ. ಧನ್ಯವಾದಗಳು ಸಿದ್ದರಾಮಯ್ಯ ಸರ್. ಸಿದ್ದರಾಮಯ್ಯ ಸಾರು. ಕನಕ ದೂರ ನಿಂತು ಯಾರ್ದು ಹಾರ ತಂದಿದ್ಯಾ ನನ್ಗೆ ಗೊತ್ತಿಲ್ಲಲ್ಲ. ಯಾರ್ದು ಹಾರ ಕಿತ್ಕೊಂಡ್ಬಿಟ್ಟು ಬೇಕಾ ನನ್ ಮುಂದೆ ನಿಂತಾಳೆ? ಹೌದಾ? ಅಥವಾ ಮಂಡದ ಗಂಡು ಅಂಬರೀಷ್ ಅಣ್ಣನಿಗೆ, ಇಂದದ ಗಂಡು ಮಕೇಶ್ ಅಮ್ಮಾಡಿಗೆ, ಇಂದದ ಗಂಡು ಮಕೇಶ್ ಅಮ್ಮಾಡಿಗೆ. ಮಂಡದ ಗಂಡು ಅಂಬರೀಷ್ ಅಣ್ಣನಿಗೆ, ಇಂದದ ಗಂಡು ಮಕೇಶ್ ಅಮ್ಮಾಡಿಗೆ, ಇಂದದ ಗಂಡು ಮಕೇಶ್ ಅಮ್ಮಾಡಿಗೆ, ಇಂದದ ಗಂಡು ಮಕೇಶ್ ಅಮ್ಮಾಡಿಗೆ, ಇಂದದ ಗಂಡು ಮಕೇಶ್ ಅಮ್ಮಾಡಿಗೆ. ಮಂಡದ ಗಂಡು ಅಂಬರೀಷ್ ಅಣ್ಣನಿಗೆ, ಇಂದದ ಗಂಡು ಮಕೇಶ್ ಅಮ್ಮಾಡಿಗೆ.
ನೀವು ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತೇನೆ. ನಾನು ಅಧಿಕಾರಕ್ಕೆ ಬರ್ತೇನೆ ಅಂತ ಒಂದು ತಿರುಕನ ಕನಸು ಕಾಣ್ತಾ ಇದ್ದೀರಾ. ಇಟ್ ಇಸ್ ಇಂಪಾಸಿಬಲ್. ನಂಬರ್ 1. ನಂಬರ್ 2, ನಾನು ಕೊಟ್ಟಂಥ ಬಡ್ಜೆಟು ಇಡೀ ರಾಜ್ಯದ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಮಹಿಳೆಯರಿಗೆ ಇಷ್ಟು ದೊಡ್ಡ ಆದ್ಯತೆಯನ್ನು ಕೊಟ್ಟಿದ್ದೇವೆ ಅಂತೇಳಿ. ಇದರ ಆಧಾರದ ಮೇಲೆ ನಾಳೆ ಬರುವಂಥ 3 ಬೈ ಎಲೆಕ್ಷನ್ ಲೋಕಸಭೆಗೆ ಹೋಗ್ತೀವಿ. ನೀವು ಬರ್ತೀರಾ, ಇದೇ ವಿಷಯ ನೀವು ಮಾತಾಡಿ, ನಾನು ಇದೇ ವಿಷಯ ಮಾತಾಡ್ತೀನಿ. 3 ವಿಧಾನಸಭೆ ಲೋಕಸಭೆ ಗೆದ್ದು ಬಂದು ಮತ್ತೆ ಇಲ್ಲಿ ಚರ್ಚೆ ಮಾಡೋಣ. ಅಸೆಂಬ್ಲಿ ಡಿಸಾಲ್ವ್ ಮಾಡ್ಬಿಟ್ಟು ಎಲೆಕ್ಷನ್ಗೆ ಹೋಗೋಣ ಬರ್ರಿ. ನಿಮ್ಮನ್ನೆಲ್ಲ ರೆಡಿ ಇದ್ರೆ ರೈಟಿಂಗ್ ಅಲ್ಲಿ ಕೊಡಿಸಿ ಬರ್ರಿ, ಅಸೆಂಬ್ಲಿ ಡಿಸಾಲ್ವ್ ಮಾಡಿ ನಾಳೆ ಹೋಗೋಣ ಎಲೆಕ್ಷನ್ಗೆ. ಯಾರು ಗೆಲ್ತಾರೆ ನೋಡೋಣ, ಜನ ಯಾರು ಓಟ್ ಕೊಡ್ತಾರೆ ಅಂತ ರೆಡಿ ಇದೀವಿ, ನಾವೆಲ್ಲ ರೆಡಿ ಇದೀವಿ. ಸಿದ್ದರಾಮಣ್ಣರೇ ಇಲ್ಲೂ ಕೇಳಿ, ಇವು ವಿರೋಧ ಪಕ್ಷ ರೆಡಿ ಇದ್ದಾರೆ. ಏನಪ್ಪ ರೇವಣ್ಣ, ಹೇಳು ರೇವಣ್ಣ ಜೋರಾಗಿ. ಕಳಿಸೋಣ ಆಚೆಗೆ, ಸುಮ್ಮನೆ ಕೂತ್ಕೋಬೇಕು. ಏನು ನನ್ನ ಹತ್ರ ಮರದ ತುಂಬಾ ಬಾಳೆಹಣ್ಣಿದೆ, ನಿನ್ನ ಹತ್ರ ಇದೆಯಾ? ನನ್ನ ಹತ್ರ ಒಂದೇ ಒಂದ್ ಬಾಳೆಹಣ್ಣಿದೆ, ಅದು ಪಚ್ಚ ಬಾಳೆಹಣ್ಣು. ತಿಂತಿ ಅಂದ್ರೆ ಕಮೆಂಟ್ ಮಾಡು. ನಮ್ಮೂರಲ್ಲಿ ಬಾಳೆಹಣ್ಣು ಹಿಂಗೆ ಉದ್ದವಾಗಿರುತ್ತೆ. ಇನ್ನೊಂದ್ಸಲ ತೋರ್ಸಿ ಹೆಂಗಿರುತ್ತೆ ಅಂತ. ಹಣ್ಣಾಗಿಲ್ಲ, ಇನ್ನು ಕಾಯಿ ಇದೆ. ಹಣ್ಣು ಮಾಡ್ಕೊಂಡು ಒಂದೇ ಸಲಕ್ಕೆ ಹಿಂಗ್ ಹಿಡ್ಕೊಂಡು ಹಿಂಗ್ ನುಂಗು. ನಮ್ಮೂರಲ್ಲಿ ಸೌತೆಕಾಯಿ ಉದ್ದವಾಗಿರುತ್ತೆ, ನಿಮ್ಮೂರಲ್ಲೂ ಉದ್ದವಾಗೇ ಇರುತ್ತಾ ಸೌತೆಕಾಯಿ? ಇದ್ರೆ ಕಾಮೆಂಟ್ ಮಾಡಿ. ಅಕ್ಕ, ನಿನ್ನೆ ಗಣಿತ ಟೀಚರ್ ಏನು ಉದ್ದ ಆಗಲ್ಲ, ಎತ್ತರ ಇಂಚು ಮೀಟರ್ ಸೆಂಟಿಮೀಟರ್ ಅನ್ಕೊಂಡ ಒಂದು ಕೆಲಸ ಮಾಡು ನೀನು. ಆ ಸೌತೆಕಾಯಿನ ನೀಟಾಗಿ ತೊಳೆದು ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಖಾರ ಪುಡಿ ಉಪ್ಪು ಹಚ್ಚಿ ಬಾಯ್ಲಿಟ್ಕೋ. ನನಗ್ ಗೊತ್ತು ನೀನ್ ಈಗ ಹೇಳ್ತೀಯ ಅಂತ. ನಮ್ಮೂರಲ್ಲಿ ನಾವು ಅನ್ನ ತಿಂತೀವಿ, ನಿಮ್ಮೂರಲ್ಲೂ ನೀವು ಅನ್ನ ತಿಂತೀರಾ? ಅಜ್ಜಿ ಒಟ್ಟಿಗೆ ಏನ್ ತಿಂತಾರ ಕೇಳಿಕಿ? ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ. ಗುರು ಊಟದ ಮೇಲೆ ನಿಂಬೆಹಣ್ಣು ಹಿಂಡ್ರು ಅಂತಂದ್ರೆ ನನ್ ಮೇಲೆನೆ ನಿಂಬೆಹಣ್ಣು ಹಿಂಡಕ್ ಬರ್ತಾರೆ. ನಿನ್ಗೆ ನಿಂಬೆಹಣ್ಣು ಹಿಂಡಿಲ್ಲ, ನಿಂಬೆಹಣ್ಣಿನ ರಸ ಹಿಂಡಿದ್ದಾರೆ. ತಿರುಗು, ಡಾಕ್ಟರ್ ಸೂಜಿ ಸುತ್ತಾರೆ. ನನ್ ಮೇಲೆ ನಿಂಬೆಹಣ್ಣು ಹಿಂಡಿದ್ರು ಕೂಡ ಅದೇನು ಕಿತ್ಕೊಳಕ್ಕಾಗಲ್ಲ. ಆಲ್ರೆಡಿ ಕಿತ್ತು ಮಲಗಿಸಿದ್ದಾರೆ, ಇನ್ನೇನಿದೆ ಕೇಳಕ್ಕೆ? ಇದ್ರೆ ಕಾಮೆಂಟ್ ಮಾಡಿ. ನಾಳೆ ಒತ್ತಾರಕ್ಕೆ ಮಕ್ಕಳಾಗ್ಬೇಕು, ಆ ತರದ್ ಒಂದು ಹಾಡು ಹೇಳ ನೋಡ್ಮ. ಹೇಳ್ಬೇಕು ಅನ್ಸುತ್ತೆ. ಹೇಳ್ರಪ್ಪ, ನೀನೇ ಹೇಳ್ಬಿಡ. ನಾನೇನು ಹೇಳಿ? ಹೋಗ್ಲಿ, ನೀವು ಬಂದ ವಿಷಯ ಏನು ಅಂತ ಹೇಳಿ. ಅದನ್ನ ಮೊದಲು ಹೇಳು. ಸ್ವಲ್ಪ ಓದ್ರು ಒಂದ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳಪ್ಪ? ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಪ್ರತಾಪ್, ರೆಪ್ರೆಸೆಂಟಿಂಗ್ ಇಂಡಿಯಾ ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳಿದ್ರು. ಯಾವ ಬೋಳೆ ಮಗ ಹೇಳಿದ್ರಿ? ಫ್ರಾನ್ಸ್ ಅವ್ರು ನನ್ಗೆ ಹೇಳ್ತಾ ಇದಾರೆ. ಮುಂದ್ ಕೇಳೋ ಬೇವರ್ಸಿ. ಸರಿ, ಬರ್ಕ ಹೇಳು. ಈಗ ಅದನ್ನ ಹೇಳೋ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ.